ನಮ್ಮ ಕರ್ನಾಟಕದಲ್ಲಿ 31 ಡಿಸ್ಟ್ರಿಕ್ಟ್ಗಳಿದ್ದಾವೆ. ನಮಗೇನು ಇಷ್ಟ ಅಂತಂದರೆ H2 ಎತ್ಕೊಂಡು ಎಲ್ಲ 31 ಡಿಸ್ಟ್ರಿಕ್ಟ್ ರೈಡ್ ಮಾಡಬೇಕು ಅಂತ. ಸೊ ಇವಾಗ ಒಂದು ಎರರ್ ಇದೆ, ಆ ಎರರ್ನ ಜಸ್ಟ್ ಕವಾಸಕಿಗೆ ಹೋಗ್ಬಿಟ್ಟು ಒಂದ್ಸರಿ ರಿಫ್ರೆಶ್ ಮಾಡಿಕೊಂಡ್ರೆ ರಿಮೂವ್ ಆಗೋಗ್ಬಿಡುತ್ತದು. ಕ್ಯಾಮ್ರಾ ಆನ್ ಇದೆಯಾ? ಇನ್ನೊಂದು, ನೀವು ಟ್ಯೂನಿಂಗ್ ಮಾಡಿಸ್ತಾ ಇರ್ಬೇಕಾದ್ರೆ ನೋಡಿಕೊಂಡು ಎಲ್ಲಿ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮಾಡ್ಕೊಬೇಕು. ಬಟ್ ದರ್ ಇಸ್ ಹೆಲ್ ಲಾಟ್ ಟು ಅನ್ಲೀಶ್ ಇನ್ ದಿಸ್ ಬೈಕ್ ಬಾಯ್ಸ್. ಜೈ ಶ್ರೀರಾಮ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ರೈಡ್ಗೆ ಹೋಗ್ತಾ ಇದ್ದೀವಿ ನಾವು. ಯಾಕಂತಂದರೆ ನಮ್ಗದು ತಿಂಡಿ ಬೇರೆ ಬಂದುಬಿಟ್ಟಿದೆ. ಇದು ಯಾವುದೇ ರೈಡಾಗಿರಲಿ ಅವನಜ್ಜಿ ಗಾಡಿಯಾರ ಓಡಿಸೋಣ ಫಸ್ಟು ಅಂತ ಹೇಳಿ. ಸೊ ಇದರ ಸ್ಟೇಜ್ 2 ಟ್ಯೂನ್ ಆದಮೇಲೆ ಇವತ್ತೇ ಓಡಿಸ್ತಾರೆ. ಬ್ರದರ್ ಚೆನ್ನಾಗಿದ್ದೀರಾ? ಸೂಪರ್ ಸೂಪರ್. ನಿಮ್ಮ ಹೆಸರು ಬ್ರೋ? ಶ್ರೇಯನ್ ಅಂತ. ಶ್ರೇಯನ್, ಎಲ್ಲಿರೋದು ಬ್ರೋ? ನಾಗರಬಾವಿ. ನಾಗರಬಾವಿನಾ? Swear to God, man. We were just going home. Saw you guys. Fucking turned it around. ಹೌದಾ? I can't believe it. ಸೂಪರ್ ಸೂಪರ್ ಬ್ರದರ್, ಸೂಪರ್. ನೋಡಿ, ಇಲ್ಲೊಂದು ಪಲ್ಸರ್ ಇದೆ 150. ಪಲ್ಸರ್ 150 ಇದೆ. ನಂಬರು K012345. ಹಾ ಭಾಳ ದಿನ ಆಗಿತ್ತು ನಮ್ಮ ಗಾಡಿನೇ ನಾವು ನೋಡಿರಲಿಲ್ಲ. ನೋಡಿ, ಇವತ್ತು ರೈಡಿಗೆ ಮಿಂಚು, ನಮ್ಮ ಡಾನ್ ಮತ್ತು ಕಸಿನೋ. ಇದರಲ್ಲಿ ಈಗ ಮಾಡಿಸಿರೋದೇನು ಅಂತಂದರೆ ಟ್ಯೂನು ಸ್ಟೇಜ್ 2ಗಿಂತ ಜಾಸ್ತಿನೇ ಐತದು. ಪ್ಲಸ್ ಇದು 0 ಗ್ರಾವಿಟಿದು ವಿಂಡ್ ಸ್ಕ್ರೀನ್ ಹಾಕಿರೋದು. ಮುಂಚೆ ಇರೋದು ಏನಿದು ಮಾನ್ಸ್ಟರ್ ಫೇರಿಂಗ್ ಅವ್ರು ಕಿಟ್ ಕಳಿಸಿದ್ರಲ್ಲ, ಅದ್ರ ಜೊತೆನೇ ಒಂದು ಫುಲ್ ಬ್ಲ್ಯಾಕ್ ಕಳಿಸ್ಬಿಟ್ಟಿದ್ರು ಆ ಲುಕ್ಗೆ ಚೆನ್ನಾಗಿರಲಿ ಅಂತ ಹೇಳಿ. ನಾವು ಅದೇ ಲುಕ್ಗೋಸ್ಕರ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ವಿ. ಬಟ್ ಈಗ ಸ್ವಲ್ಪ ಅಟ್ಲೀಸ್ಟ್ ಟ್ರಾನ್ಸ್ಪರೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಲೈಟ್ ಸ್ಮೋಕ್ ತೊಗೊಂಡಿದ್ದೀವಿ. ಇದು ಇಂಡಿಯಾದಲ್ಲಿ ಎಲ್ಲೂ ಅವೈಲೇಬಲ್ ಇಲ್ಲ 0 ಗ್ರಾವಿಟಿ. ಸೋರ್ಸ್ ಮಾಡ್ಕೋಬೇಕಂದ್ರೂ 1.5-2 ತಿಂಗಳದ ಮೇಲಾಗ್ತೈತೆ. ರಾಕಿ ಅವರ ಡ್ಯಾಡಿ US ಹೋಗಿದ್ರು. ಡ್ಯಾಡಿ ಝೋಮ್ ಅಂತೇಳಿ ನಮ್ಗೆಲ್ಲರಿಗೂ ವೈಸರ್ ತೊಗೊಂಬಂದ್ರು ಅವರು. ಸೊ ಈಗ ನಮ್ಮ ಎಲ್ಲ ಗಾಡಿಗಳಲ್ಲೂ ಕೂಡ 0 ಗ್ರಾವಿಟಿನೇ ಇರೋದು. ಅಣ್ಣ ತುಂಬಿಸ್ಕೋ. ನಂಗೆ ಯಾಕೋ 360 ಡಿಗ್ರಿ ಇದು ಭರವಸೆನೇ ಬರ್ತಾ ಇಲ್ಲ ಅಲ್ಲ ನನಗೆ. ವಯಸ್ಸು ಹೋಗ್ಬಿಟ್ರ ಅಣ್ಣ, ಸೂಪರ್. ವಾವ್, ಇವತ್ತಿನ ಪಾಠ ಟ್ಯೂನಿಂಗಿನ ಮೇಲೆ. ಮೊದಲನೇದೇನು ಅಂತಂದರೆ ಟ್ಯೂನಿಂಗ್ನ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಲಿಲ್ಲ ಅಂತಂದರೆ ಟ್ಯೂನಿಂಗ್ ಮಾಡೋವಂಥ ಅವಶ್ಯಕತೆನೇ ಬರಲ್ಲ. ಸೊ ದಟ್ಸ್ ಅ ಫಸ್ಟ್ ಥಿಂಗ್ ಬಾಯ್ಸ್. ಯಾಕೋ ನನಗೆ 360 ಮೇಲೆ ಭರವಸೆ ಬರ್ತಾ ಇಲ್ಲ ಬಾಯ್ಸ್. ಆ ವಿಂಗ್ಲೆಟ್ನೇ ಲೂಸ್ ಗೀಸ್ ಮಾಡಿತ್ತದು, ಬಟ್ ಡೌನ್ ಫೋರ್ಸ್ ಹೋಗತ್ತಾಗ ಅಪ್ ಫೋರ್ಸ್ ಆಗಿತ್ತು. ಬ್ರೋ ಚೆನ್ನಾಗಿದ್ದೀರಾ? ಹೌದಾ? ಬ್ರೋ ಹೊಡೋಣ? ಯಾ ಬ್ರೋ. ಯಾ ಬ್ರೋ. ನಮ್ದು ಇವತ್ತು ರೈಡ್ ಇರೋದು ಈ ಕಡೆ ಹಾಸನ್ ರೋಡ್ ಕಡೆ ಬಾಯ್ಸ್. ನಾವು ಸಿಕ್ಕಾಪಟ್ಟೆ ಕಮ್ಮಿ ಬ್ರೇಕ್ಫಾಸ್ಟ್ ರೈಡ್ ಮಾಡೋದು, ಲಾಂಗ್ ರೈಡ್ಸ್ಗಳು ಮಾಡೋಣ ಅಂತ. ಬಟ್ ಈ ಗಾಡಿ ಟ್ಯೂನ್ ಆಗಿ ಆಗಲೇ ಒಂದೂವರೆ ವಾರದ ಮೇಲಾಯಿತು. ಒಂದು ರೌಂಡ್ ಓಡಿಸಿರ್ಲಿಲ್ಲ. ಅದಕ್ಕೆ ತಿಂಡಿ ಭಾಳ ಬರ್ತಾ ಇತ್ತದು. ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇರೋದು. ಸೊ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಟೆಲ್ ಇನ್ ದಿಸ್ ವಿಡಿಯೋ ವಾಯ್ಸ್. ಸೊ ಒಂದು ಟ್ಯೂನಿಂಗ್ ಬಗ್ಗೆ ನಿಮಗೆ ಹೇಳಬೇಕು ಅಂತ, ಇನ್ನೊಂದು ಒಂದು ಸಿಕ್ಕಾಪಟ್ಟೆ ಲಾಂಗ್ ರೈಡ್ ಮಾಡೋಣ ಅಂತ ಇದೆ. ಫಸ್ಟ್ ಯಾವ್ದ್ರದ್ದು ಮಾತಾಡೋಣ? ಟ್ಯೂನಿಂಗಿಂದ ಮಾತಾಡೋಣ, ಲಾಂಗ್ ರೈಡ್ ಮಾತಾಡೋಣ? ಲಾಂಗ್ ರೈಡ್ ಹೇಳ್ಬಿಡೋಣ ಬಿಡಿ.
ಟ್ರಾಫಿಕ್ ಜಾಸ್ತಿ ಆಗೋಗ್ಬಿಟ್ಟಿದೆ. ನಾವೇ ಟ್ರಾಫಿಕ್ಕು. ನಮ್ಮ ಕರ್ನಾಟಕದಲ್ಲಿ 31 ಡಿಸ್ಟ್ರಿಕ್ಟ್ಗಳಿದ್ದಾವೆ. ನಮಗೇನು ಇಷ್ಟ ಅಂತಂದರೆ H2 ಎತ್ಕೊಂಡು ಎಲ್ಲ 31 ಡಿಸ್ಟ್ರಿಕ್ಟ್ ರೈಡ್ ಮಾಡಬೇಕು ಅಂತ. ಅದಕ್ಕೆ ಒಂದೇ ಸರಿ 31 ಡಿಸ್ಟ್ರಿಕ್ಟು ಕೂಡ ರೈಡ್ ಮಾಡೋ ಅಂಥದ್ದು ಕಷ್ಟ ಆಗಿರುತ್ತೆ. ಯಾಕಂತಂದರೆ ಅದಕ್ಕೋಸ್ಕರ ಅಂತಲೇ ಅಟ್ಲೀಸ್ಟ್ 31 ದಿನ ನಾವು ತೆಗೆದಿಟ್ಟಿರಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಈಗ, ಮೊದಲನೇದಾಗಿ ಫಸ್ಟು 7 ಡಿಸ್ಟ್ರಿಕ್ಟು ರೈಡ್ ಮಾಡೋಣ ಅಂತ. 7 ಡಿಸ್ಟ್ರಿಕ್ಟು ರೈಡ್ ಮಾಡಿ ಆ ಡಿಸ್ಟ್ರಿಕ್ಟಲ್ಲಿರೋ ಅಂಥದ್ದನ್ನು ತೋರಿಸಿ ನಾವು ಕೂಡ ಆ ಡಿಸ್ಟ್ರಿಕ್ಟ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಅದಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಇನ್ನು 7ಇಂದ 8 ಡಿಸ್ಟ್ರಿಕ್ಟು, ಆ ಥರ ಒಂದು 4-5 ಫೇಸಲ್ಲಿ ನಮ್ಮ 31 ಡಿಸ್ಟ್ರಿಕ್ಟು ರೈಡ್ಗಳನ್ನ ಮುಗಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಯಾವ ಡಿಸ್ಟ್ರಿಕ್ಟ್ಗಳನ್ನ ಕಮೆಂಟ್ ಮಾಡಿರ್ತೀರಾ, ಯಾವ ಡಿಸ್ಟ್ರಿಕ್ಟ್ಗಳಿಗೆ ಜಾಸ್ತಿ ಲೈಕು ಇಂಟ್ರೆಸ್ಟ್ಗಳೆಲ್ಲ ಜಾಸ್ತಿ ಇರುತ್ತೆ, ಆ ಡಿಸ್ಟ್ರಿಕ್ಟನ್ನೇ ನಾವು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫಸ್ಟು 7 ಡಿಸ್ಟ್ರಿಕ್ಟು ಅಲ್ಲೇ ರೈಡ್ ಮಾಡೋದು. ನಾನು, ರಾಕಿ, ಚಿಂಟು ಮತ್ತು ನಮ್ಮ ಫ್ರೆಂಡು ಕೂಡ ಬರ್ತಾರೆ, ರಾಹುಲ್ ಅಂತ. ಜೈ ಶ್ರೀರಾಮ್. ಸೊ ಸ್ಟಾರ್ಟ್ ಕಮೆಂಟಿಂಗ್ ಬಾಯ್ಸ್. ನೀವೆಲ್ಲ ಹೇಳ್ತೀರಾ ನೋಡಿ, ಅಲ್ಲಿ ಬರೋಣ ನಾವು. ಇನ್ನು ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಅನ್ಸುತ್ತೆ ನಾವು ರೈಡಿಗೆ. ಬಟ್ ಇದು ಹೆವಿ ಒಂಥರ ಕ್ರೌಡೆಡ್ ಆಗೋಗ್ಬಿಟ್ರೆ ಬೋರ್ ಹೊಡೆದು ಬಿಡುತ್ತೆ. ಓಯ್ ರಾಕಿ, ಏನು ಹಂಗೆ ಓಡಿಸ್ತಾ ಇದೆಯಾ? ಏನಲ್ಲೇ ಕ್ಯಾಮ್ರಾ ಆನ್ ಇದೆಯಾ? ಆನ್ ಇದೆಯಾ? ಓಕೆ. ಏನು ಡೇಂಜರ್ ಆಗೈತಪ್ಪ ಇದು. ಪಾಪ ಆಲ್ಟೋ ಅಣ್ಣ, ತುರುವೇಕೆರೆ ನಾವು ಆಲ್ಟೋ ಕೆರೆದು ಬಿಡ್ತಿದ್ದೆ ನೀನು. ಎಲ್ಲ ಗಾಡಿಗಳು ಡ್ರೋನ್ ಅಂತಂದರೆ H2 ಬಂದು FPV. ನಿಜಾಲು ಯಪ್ಪ ಡೇಂಜರ್ ಇದೆ ಅದು ಗಾಡಿ. ಅದೊಂದು ಸ್ವೀಟ್ ಸ್ಪಾಟ್ ಇರುತ್ತೆ ಈ ಗಾಡಿಗೆ. ಅದೊಂದು ಸರಿ ಸೂಪರ್ ಚಾರ್ಜರ್ ಏನಾದರೂ ಕಿಕ್ ಮಾಡಿಕೊಂಡು ಆ ಏರ್ನ ಕಂಪ್ರೆಸ್ ಮಾಡಿ ಥ್ರೋ ಮಾಡ್ತು ಅಂತ ಅಂದ್ಕೊಳ್ಳಿ, ಗಾಡಿ ಬಿಹೇವಿಯರೇ ಚೇಂಜ್ ಆಗೋಗ್ಬಿಡುತ್ತೆ. ಒಂಥರ ಬೇರೆನೇ ಬಿಡಿ ಅದು. ಮೊನ್ನೆ ಆದರೂ ಈ ರೋಡಲ್ಲಿ ಹೋಗಿದ್ವಿ ನಾವು, ಫುಲ್ ಫ್ಯಾಮಿಲಿ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಸೌತ್ ಅಡ್ಕ ಗಣೇಶ ಎಲ್ಲ ಕಡೆ ಹೋಗಿ ಆಶೀರ್ವಾದ ತಗೊಂಡು ಬಂದ್ವಿ. ಇನ್ನೊಂದು, ನಮ್ಮ ಗಾಡಿಗಳು ಎನ್ವೈರ್ಮೆಂಟಿಗೆ ಬೇಕಾಗಿರೋ ಥರ ಇಂಜಿನು ಮತ್ತು ಅದರಿಂದ ಬರುವಂಥ ಎಕ್ಸಾಸ್ಟ್ ಸ್ಮೋಕ್ ಏನಿರುತ್ತಲ್ಲ ಅದನ್ನು ಆಪ್ಟಿಮೈಸ್ ಮಾಡೋಕ್ಕೆ ಡಿಸೈನ್ ಮಾಡ್ಕೊಂಡಿರ್ತಾರೆ. ಸೊ ಇಂಜಿನ್ ಇರುತ್ತೆ, ಅದ್ರ ಒಳಗಡೆಯಿಂದ ಎಕ್ಸಾಸ್ಟ್ ನಮ್ಗೇನು ಬರ್ತಾ ಇರುತ್ತೆ, ಎಕ್ಸಾಸ್ಟ್ ಏನು ಥ್ರೋ ಮಾಡ್ತಾ ಇರುತ್ತೆ, ಅದಕ್ಕೆ ಕ್ಯಾಟಲಿಟಿಕ್ ಕನ್ವರ್ಟರ್ ಹಾಕಿ ಅದಾದಮೇಲೆ ನಮಗೆ ಸ್ಲಿಪ್ ಆನ್ ಕೊಟ್ಟಿರ್ತಾರೆ. ಕೆಲವೊಂದು ಕಡೆ ಆ ಸ್ಲಿಪ್ ಆನ್ ಒಳಗಡೆನೆ ಆ ಕ್ಯಾಟಲಿಟಿಕ್ ಕನ್ವರ್ಟರ್ ಕೂಡ ಬಂದಿರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಎಕ್ಸಾಸ್ಟು ನಾವು ಚೇಂಜ್ ಮಾಡಿಕೊಂಡು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಕೊಂಡಾಗ ಅದೇನಾಗುತ್ತೆ, ಫ್ಲೋ ಫುಲ್ ಫ್ರೀಯಾಗಿ ಆಗೋಗ್ಬಿಟ್ಟಿರುತ್ತೆ. ಮುಂಚೆ ಏರು ಫ್ಯೂಲು ಮಿಕ್ಸ್ಚರ್ ಏನಿರ್ತಿತ್ತಲ್ಲ, AFR ಅಂತ ಕರೀತಾರೆ ಅದನ್ನು, ಏರ್ ಫ್ಯೂಲ್ ರೇಷಿಯೋ ಅಂತ. ಆ ಏರ್ ಫ್ಯೂಲ್ ರೇಷಿಯೋ ಏನು ಮಿಕ್ಸ್ ಆಗಿ ಮುಂಚೆ ಕೊಡ್ತಾ ಇತ್ತು, ಆ ಮುಂಚೆ ಎಕ್ಸಾಸ್ಟಿಗೆ, ಸ್ಟಾಕ್ ಎಕ್ಸಾಸ್ಟಿಗೆ ಆಪ್ಟಿಮೈಸ್ ಆಗಿರ್ತಾ ಇತ್ತು. ಈಗ ನಾವು ಅದೇ ಏರ್ ಫ್ಯೂಲ್ ರೇಷಿಯೋಗೆ ಹೊಸ ಎಕ್ಸಾಸ್ಟ್ ಕೊಟ್ಬಿಟ್ಟಿದ್ದೀವಿ, ಅದು ಫ್ರೀ ಫ್ಲೋ ಇದೆ. ಅದಕ್ಕೆ ನೀವು ಸುಮಾರು ಗಾಡಿಗಳು ಎಕ್ಸಾಸ್ಟ್ ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ಮಿಸ್ಸಿಂಗ್ ಹೊಡಿತಾ ಇರುತ್ತೆ. ಸೊ ಹಂಗೆ ಹಿಕಪ್ಸ್ ತೊಗೊಂಡು ಓಡೋದು, ಇಂಜಿನ್ ಎರರ್ಗಳನ್ನೆಲ್ಲ ತೋರಿಸೋವಂಥದ್ದು, ಆ ಥರದ್ದೆಲ್ಲ ತೋರಿಸ್ತಾ ಇರುತ್ತೆ. ಅದಕ್ಕೆ ಮಾಡಬೇಕಾಗಿರೋವಂಥದ್ದು ECU ಟ್ಯೂನಿಂಗು. ಈಗ ಅದರಲ್ಲಿ ಏನು ಹೇಳ್ತೀವಿ ಅಂತಂದರೆ, ನೋಡಪ್ಪ ಎಕ್ಸಾಸ್ಟು ನಿಂದು ತೆಗೆದುಬಿಟ್ಟಿದ್ದೀವಿ,
ಏರ್ ಫಿಲ್ಟರು ಬೇರೆ ಥರ ಇದೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏರ್ ಏನು ಕೊಡ್ತಾ ಇದೆಯಲ್ಲ ಅದಕ್ಕೆ ಫ್ಯೂಲ್ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾ ಇರು. ಅಂತಂದರೆ ನಾರ್ಮಲಾಗಿ ಏರ್ ಫ್ಯೂಲ್ ರೇಷಿಯೋನ ಪ್ರಾಪರಾಗಿ ಮೇಂಟೈನ್ ಮಾಡುವಂಥ. ಅದನ್ನು ECUಗೆ ಹೇಳಿದಾಗ ECU ಏನು ಮಾಡುತ್ತೆ, ಹೌದು ನನಗೆ ಬರ್ತಾ ಇರೋದೇ ಇದು ಫ್ರೀ ಫ್ಲೋ ತಗೋ ಅಂತ ಹೇಳ್ಬಿಟ್ಟು ಫ್ಯೂಲು ಏರು ಕರೆಕ್ಟಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಇದ್ರಲ್ಲಿ ನೋಡಿದ್ರೆ ಇಲ್ಲಿ ನೋಡಿ 4th ಗೇರಲ್ಲಿ ಇದ್ದೀನಿ ನಾನೀಗ. ನೋಡಿ ಎಲ್ಲೂ ಲ್ಯಾಗ್ ಇಲ್ಲ, ಯಾವುದೇ RPM ಅಲ್ಲೂ ಲ್ಯಾಗ್ ಇಲ್ಲ. ಅಂತಂದರೆ ನಾನು ಬರೀ ಇನಿಷಿಯಲ್ ತೋರಿಸಿದ್ದಷ್ಟೇ, ಯಾವುದೇ RPM ಅಲ್ಲೂ ಲ್ಯಾಗ್ ಇರೋಲ್ಲ. ಅದಾದಮೇಲೆ ನಾವು ಶಿಫ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ 5th ಗೇರಿಗೆ, ಇಲ್ಲ 3rd ಗೇರಿಗೆ ಶಿಫ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅವಾಗ್ಲೂ ಕೂಡ ಫ್ಲೋ ಸಿಕ್ಕಾಪಟ್ಟೆ ಕಾಮಾಗಿ ಲೀನಿಯೆಂಟಾಗಿ ಬರ್ತಾ ಇರುತ್ತೆ. ಸೊ ಇದನ್ನು ನಾವು ಮಾಡಿಸ್ಕೊಂಡಿದ್ದು ಮೂರ್ ಮಾಫಿಯಾ ಅಂತ. ನಮಗೆ ಆ್ಯಕ್ಚುಲಾಗಿ ಎಲ್ಲ ಕಡೆ ಎಂಕ್ವೈರಿ ಮಾಡ್ಕೊಂಡಾಗ H2ಗೆ ಟ್ಯೂನಿಂಗ್ ಎಲ್ಲಿ ಮಾಡಿಸ್ಕೋಬೇಕು ಅಂತ ಹೇಳಿ ನಮಗೆ ಸುಮಾರು ಕಡೆ ರೆಕಮೆಂಡ್ ಮಾಡ್ಕೊಂಡಿದ್ದೆ ಮೂರ್ ಮಾಫಿಯಾ ಅಂತ. ಯಾಕಂದರೆ ನಮ್ಮ S1000RRಲ್ಲಿ ಬ್ರೆನ್ ಟ್ಯೂನ್ ಇದೆ. ಸೊ ಮೂರ್ ಮಾಫಿಯಾ ಅವರಿಗೆ ಮಾತಾಡ್ಕೊಂಡಾಗ ಅವ್ರ ಪ್ರೊಸೀಜರ್ ಏನು ಅಂತಂದರೆ ನಮ್ಮ ECUನ ತೆಗೆದು ಅವ್ರು ಕಳಿಸ್ಬೇಕು. ಅದನ್ನು US ಅಲ್ಲಿರೋದವರು US ಗೆ ಶಿಪ್ ಮಾಡ್ಬೇಕು ನಾವು. ಸೊ ಫಸ್ಟ್ ಪ್ರೊಸೀಜರ್ ಮಾಡ್ಕೊಂಡಿದ್ದು ಶಿಪ್ ಮಾಡೋದು. ಸೊ ನಾವು ಶಿಪ್ ಮಾಡಿದ್ದು DHL ಕಡೆಯಿಂದ 4 ದಿನದಲ್ಲೇ ಅವರಿಗೆ ರೀಚ್ ಆಗೋಗ್ಬಿಟ್ಟಿತ್ತು. ರೀಚ್ ಆದಮೇಲೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ರಿಸೀವೇ ಮಾಡ್ಕೊಂಡಿಲ್ಲ ಅದಕ್ಕೆ. ಯಾಕಂತಂದರೆ ಅಲ್ಲೇನಾದರೂ ECU ಹೋಗಿದೆ ಅಂತಂದರೆ ಅದಕ್ಕೆ ಅಲ್ಲೂ ಕೂಡ ಕಸ್ಟಮ್ ಡ್ಯೂಟಿ ತುಂಬಬೇಕಲ್ಲ. ಅದಾದಮೇಲೆ ಅವ್ರಿಗೆ ಹೇಳಿದ್ವಿ ನಾವು, ನೋಡಿ ನಿಮ್ಗೆ ರೀಚ್ ಆಗಿದೆ, ಕಸ್ಟಮ್ ಡ್ಯೂಟಿ ತುಂಬಿ ನೀವು ಅದನ್ನು ಟ್ಯೂನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಆಮೇಲೆ ಅವರು ಆ ಕಸ್ಟಮ್ ಡ್ಯೂಟಿನ ತುಂಬಿ ಅದರ ಇನ್ವಾಯ್ಸ್ನ ನಮಗೆ ರೇಸ್ ಮಾಡಿ ನಾವು ಇಲ್ಲಿಂದ ಪೇಮೆಂಟ್ ಮಾಡಿದ್ಮೇಲೆ ಅವ್ರು ಟ್ಯೂನಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಗಾಡಿ ಟ್ಯೂನಿಂಗ್ ಅವರು 2 ದಿನದಲ್ಲಿ ಮುಗಿಸ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಅಲ್ಲಿಂದ ಕಳಿಸಿದ್ದು ಇಲ್ಲಿ ರೀಚ್ ಆಗಿದ್ದು ಅಷ್ಟೇ ಸುಮಾರು 3 to 4 ಡೇಸಲ್ಲೇ ರೀಚ್ ಆಗೋಗ್ಬಿಟ್ಟಿತ್ತು. ಆದರೆ ಈ H2 ಅಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ECU ಬಂದು ಈ ವಿಂಗ್ಲೆಟ್ ಇದೆಯಲ್ಲ ಇದ್ರ ಕೆಳಗಡೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಾನೆ ECU. ಆ ECU ತೆಗಿಬೇಕಂದ್ರೂ ಒಂದು ಕಸ್ಟಮ್ ಆಗಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ಆ ಸ್ಕ್ರೂನ ಒಡೆದೇ ತೆಗಿಬೇಕು. ಆ ಸ್ಕ್ರೂನ ಹಂಗೆ ಬಿಚ್ಚಕ್ಕಾಗಲ್ಲ ಅದು. ಯಾಕೆಂತಂದರೆ ಗೀಪ್ಕೊಂಡು ಹೋಗ್ಬಿಟ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಒಡೆದು ತೆಗಿಬೇಕು. ಅದನ್ನು ತೆಗೆದು ಅವಾಗ ಕಳಿಸಿದ್ದು ECUನ. ಬಂದ ಮೇಲೆ ಅದನ್ನು ಇನ್ಸ್ಟಾಲೇಷನ್ ಮಾಡಿ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಫುಲ್ ಗಾಡಿ ಎರರು. ಆಮೇಲೆ ನಾವು ತಲೆ ಕೆಡ್ಸ್ಕೊಂಡ್ಬಿಟ್ಟು ಏನಾಯ್ತಿದು ಅಂತ ಹೇಳಿ. ಅದಾದಮೇಲೆ ನಾವು ನೋಡಿದ್ರೆ ಇನ್ನೊಂದು ಸರಿ ಆಫ್ ಮಾಡಿ ECUನ ಇನ್ನೊಂದು ಸರಿ ಕನೆಕ್ಟ್ ಮಾಡ್ಕೊಂಡಾಗ ಅದು ಕನೆಕ್ಷನ್ ಕರೆಕ್ಟ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಎರರ್ ತೋರಿಸ್ತಾ ಇತ್ತು. ಆಮೇಲೆಲ್ಲ ಸರಿಯಾಗೋಯ್ತು. ಸೊ ಇವಾಗ ಒಂದು ಎರರ್ ಇದೆ. ಆ ಎರರ್ನ ಜಸ್ಟ್ ಕವಾಸಕಿಗೆ ಹೋಗ್ಬಿಟ್ಟು ಒಂದು ಸರಿ ರಿಫ್ರೆಶ್ ಮಾಡಿಕೊಂಡ್ರೆ ರಿಮೂವ್ ಆಗೋಗ್ಬಿಡುತ್ತದು. ಅಷ್ಟು ಮಾಡಿಕೊಂಡ್ರೆ ಸಕ್ಕದಾಗಿರುತ್ತೆ. ಬಟ್ ಗಾಡಿ ಅಂತೂ ಟ್ಯೂನ್ ಮಾಡಿ ಆದಮೇಲೆ ಬೇರೆ ಥರನೇ ಆ್ಯಕ್ಟ್ ಮಾಡ್ತಾಯಿದೆ. ಆ್ಯಕ್ಚುಲಿ ಅವತ್ತು ಟ್ಯೂನಿಂಗ್ ಮಾಡಿ ಆದಮೇಲೆ ಅವತ್ತು ರಾತ್ರಿ ಆಗೋಗ್ಬಿಟ್ಟಿತ್ತು. ನಾವು ಮನೆಯಲ್ಲೇ ಇದ್ವಲ್ಲ, ಚಪ್ಪಲಿಯಲ್ಲಿ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ. ಏನು ಫುಲ್ ಆಗೋಯ್ತು ಅಂತಂದರೆ ಸಿಕ್ಕಾಪಟ್ಟೆ ಹೆದರಿಕೆ ಆಗೋಗ್ಬಿಟ್ಟಿದ್ದು ನಮಗೆ. ಯಾಕೆಂತಂದರೆ ಇದು ಗಾಡಿ ನಿಮ್ಗೆ ಮುಂಚೆ ವೀಡಿಯೋಸು ಕೂಡ ನೋಡ್ಕೊಂಡಿದ್ರೆ ವ್ಲಾಗ್ ಮಾಡ್ಕೊಂಡಿರ್ಬೇಕಾರೆ ಗಾಡಿ ಸೂಪರ್ ಚಾರ್ಜರ್ ಕಿಕ್ ಹಾಕಿನ ಮುಂಚೆ ಒಂಥರ ಬಿಹೇವ್ ಮಾಡ್ತಾ ಇರುತ್ತೆ. ಸೂಪರ್ ಚಾರ್ಜರ್ ಕಿಕ್ ಆದ ತಕ್ಷಣ ಅದರ ಬಿಹೇವಿಯರೇ ಚೇಂಜ್ ಆಗೋಗ್ಬಿಡುತ್ತೆ. ಈಗ ನೋಡಿ ಎಷ್ಟು ಕಾಮಾಗಿ ಹೋಗ್ತಾ ಇದೆ. ಈಗ ನಾನು ಮಾತಾಡ್ತಾ ಇರೋ ಟೈಮಲ್ಲಿ ಫುಲ್ ಕಾಮಾಗಿದೆ. ಯಾವುದೇ ಥರದ್ದು ಹಿಕಪ್ಸ್ ಇಲ್ಲ, ಯಾವುದೇ ಥರದ್ದು ಹೆಡ್ಏಕ್ಸ್ ಇಲ್ಲ, ಏನಿಲ್ಲ, ಪ್ರಾಪರಾಗಿ ಹೋಗ್ತಾ ಇದೆ. ಬಟ್ ಅದೇ ನಮಗೆ ಆಲ್ಮೋಸ್ಟ್ ಒಂದು 5000-6000 RPM ಆಗಿರೋಂಥ ಟೈಮಲ್ಲಿ ಒಂದು ಸರಿ ಇಲ್ಲಿ ನೋಡಿ, ಇಲ್ಲಿ ಸೂಪರ್ ಚಾರ್ಜರ್ ಲೋಡ್ ಆಗ್ತಾ ಇದೆಯಲ್ಲ, ಒಂದು ಸರಿ ಅದು ಫುಲ್ ಲೋಡ್ ಆಗಿದ ತಕ್ಷಣ ಕೀತ್ ಎಸ್ಬಿಡುತ್ತೆ. ಆವಾಗ ಗಾಡಿ ಒಂಥರ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಸೊ ನಾರ್ಮಲಿ ಬೇರೆ ಗಾಡಿಗಳು ಓಡಿಸಿದ್ರೂ ಕೂಡ ಈ ಗಾಡಿ ಸ್ವಲ್ಪ ಟ್ರಿಕ್ಕಿ ಆಗೋಗ್ಬಿಡುತ್ತೆ ಸ್ಟಾರ್ಟಿಂಗ್ ಓಡಿಸ್ತಾ ಇರ್ಬೇಕಾರೆ. ಯಾಕಂತಂದರೆ ಅದು ನಾರ್ಮಲ್ ಸಣ್ಣ ಸ್ಪಿನ್ಗಳೆಲ್ಲ ಮಾಡಿದ್ರೆ ಏನು ಪರವಾಗಿಲ್ಲ. ಬಟ್ ಸ್ವಲ್ಪ ದೂರ ಹೋದಾಗ ಎಳೆದು ಬಿಸಾಕ್ಬಿಡುತ್ತೆ ಹಂಗೆ. ಆವಾಗ ಏನಾಗುತ್ತೆ, ನಮಗೆ ನಾರ್ಮಲಿ ಈಗ ನಾನು 6R ಓಡಿಸ್ಬೇಕು ಅಂತ ಅಂದ್ಕೊಳ್ಳಿ, ಇಲ್ಲ ಬೇರೆ ಗಾಡಿ ಓಡಿಸ್ಬೇಕು ಅಂತ ಅಂದ್ಕೊಳ್ಳಿ, ಅವೆಲ್ಲ ಬಿಹೇವ್ ಒಂದೇ ಥರ ಮಾಡ್ತಿರೋ. ಸ್ಟಾರ್ಟಿಂಗಿಂದನೂ ಕೂಡ ಅದರ ಬಿಹೇವಿಯರ್ ಒಂದೇ ಥರ ಇರುತ್ತೆ ಯಾವುದೇ ಗಾಡಿ ತೊಗೊಂಡ್ರೂ ಕೂಡ. ಅದರ್ ದೆನ್ ದ ಬೈಕ್ ವಿತ್ ಸೂಪರ್ ಚಾರ್ಜರ್ ಒಂದೇ ಥರ ಇರುತ್ತೆ. ಈಗ ನೋಡಿ, ಇದು ಹಿಂಗೆ ಇದೆ ಅಲ್ಲ, ನೋಡಿ ಅದು ಆ 5000 ಆದಮೇಲೆ ಒಂದೇ ಸರಿ ರಪ್ ಅಂತ ಹೇಳಿದು ಅದು ವಿಸಿಲ್ ಸೌಂಡ್ ಬರುತ್ತಲ್ಲ,
ಆ ಟೈಮಲ್ಲಿ ಎತ್ತೆಷ್ಟು ಬಿಡುತ್ತದು. ಸೊ ಅದಕ್ಕೆ ಈ ಗಾಡಿ ಓಡಿಸ್ಬೇಕು ಅಂತಂದರೆ ಫುಲ್ಲು ಪ್ರಾಪರಾಗಿ ಬೆಂಡಾಗಿ ಇರಬೇಕು. ಇಲ್ಲಿ ನೋಡಿ, ನಾನು ಈ ಕಂಟ್ರೋಲಲ್ಲಿ ಓಡಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆಕ್ಸಿಲರೇಟ್ ಕೊಡ್ತೀನಿ. ಅದೇ ಹೆವಿ ಕ್ರೇಜಿ ಆಗಿದೆ ಅದಂತೂ ಓಡ್ಸೋಕ್ಕೆ. ಯಪ್ಪ, ಸಿಕ್ಕಾಬಡೆ ಕ್ರೇಜಿ ಅನ್ಸ್ಬಿಡುತ್ತದು. ಇನ್ನೊಂದು, ನೀವು ಟ್ಯೂನಿಂಗ್ ಮಾಡಿಸ್ತಾ ಇರ್ಬೇಕಾದ್ರೆ ನೋಡಿಕೊಂಡು ಎಲ್ಲಿ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮಾಡ್ಕೊಬೇಕು. ಈ ಎಕ್ಸಾಂಪಲ್ಲು, ಈಗ ನಾವು 3 ಮಾಫಿ ಆಗಿರಲಿ, ಬ್ರೆಂಟ್ ಟ್ಯೂನ್ ಆಗಿರಲಿ, ಇವ್ರು ಅಕಸ್ಮಾತ್ ಟ್ಯೂನ್ ಮಾಡಬೇಕು ಅಂತಂದರೆ 1-2-3 ಗಾಡಿಗಳನ್ನ ಅವ್ರು ತೊಗೊಂಡು ಆ ಗಾಡಿಗಳಿಗೆ ಟ್ಯೂನಿಂಗು ಮಾಡಿಬಿಟ್ಟು ಬೇರೆ ಬೇರೆ ಎಕ್ಸಾಸ್ಟ್ಗೆ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ ಡೈನೋ ಮೇಲೆ ಹಾಕ್ಕೊಂಡು ಚೆಕ್ ಮಾಡಿರ್ತಾರೆ. ಸೊ ಆ ಥರ ಇರೋಂಥ ಕಡೆ ನಮ್ಗೆ ಹಾಕ್ಕೊಂಡಿರ್ಬೇಕಾರೆ ನಮಗೆ ಪ್ರಾಪರಾಗಿ ಶೋರ್ ಇರುತ್ತೆ ಟ್ಯೂನು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ. ನಾವು ಕೂಡ ಇವ್ರಿಗೆ ಹೇಳಿದಾಗ ಕೊಟ್ಟಿರೋಂಥ ಇನ್ಫಾರ್ಮೇಷನು ಕೂಡ ಅಷ್ಟೇ. ನೋಡಪ್ಪ, ಈ ಥರ ಎಕ್ಸಾಸ್ಟ್ ಇರೋವಂಥದ್ದು, ಈ ಥರ ಫಿಲ್ಟರ್ ಇದೆ, ಗಾಡಿ ಮೈಲೇಜ್ ಎಷ್ಟಾಗಿದೆ, ಈ ಥರ ಫ್ಯೂಲ್ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತ. ಸೊ ಅದ್ರ ಬೇಸಿಸ್ ಮೇಲೇ ಅವರು ಈ ಸಿವ್ನ ಟ್ಯೂನ್ ಮಾಡ್ಬೇಕಾದ್ರೆ ಅದ್ರ ಬೇಸಿಸ್ ಮೇಲೇ ಅವರು ಟ್ಯೂನ್ ಕೂರಿಸೋವಂಥದ್ದು. ಸೊ ನೀವು ಯಾರಾದರೂ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದರೆ ಟ್ಯೂನ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಗೋ ಫಾರ್ ಅ ರೆಪ್ಯೂಟೆಡ್ ಟ್ಯೂನ್. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಅಂತಂದರೆ ಬೇರೆ ಕಡೆ ಮಾಡಲ್ಲ ಅಂತ ಇಲ್ಲ, ಮಾಡೇ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬಟ್ ದಟ್ ಈಸ್ ಜಸ್ಟ್ ನಮ್ಮ ರೆಕಮೆಂಡೇಷನ್ ಅಷ್ಟೇ. ಯಾಕೆ ಅಂತಂದರೆ ನೀವು ಅವ್ರ ವೆಬ್ಸೈಟ್ಗಳಲ್ಲೆಲ್ಲ ಹೋಗಿ ನೋಡಿದ್ರೆ, ಇಲ್ಲ ಅಂತಂದರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜೆಲ್ಲ ನೋಡಿಕೊಂಡ್ರೆ 1000 ಗಟ್ಟಲೆ ಗಾಡಿಗಳನ್ನೆಲ್ಲ ಟ್ಯೂನ್ ಮಾಡಿ ಇಟ್ಬಿಟ್ಟಿರ್ತಾರೆ. ಪ್ಲಸ್ ರೆಗ್ಯುಲರಾಗಿ ಅವ್ರ ಕಡೆಯಿಂದನೇ ಕಾಂಪಿಟೇಷನ್ಸ್ಗಳೆಲ್ಲ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ, ಅವ್ರು ಮಾತಾಡಿದ್ರ ಮೇಲೇ ಗೊತ್ತಾಗುತ್ತೆ. ಬೇರೆ ಕಡೆ ಏನಾಗೋಗ್ಬಿಡುತ್ತೆ, ನಮಗೆ ನಾರ್ಮಲಾಗಿ ರಿಕ್ವೈರ್ಮೆಂಟೇ ಏನೋ ಇರುತ್ತೆ, ಅವ್ರು ಕೊಟ್ಟಿರೋದೇ ಬೇರೆ ಥರ ಆಗಿರುತ್ತೆ. ಸೊ ಅದಾದಮೇಲೆ ಸಣ್ಣ ಸಣ್ಣ ಚೇಂಜಸ್ ಎಲ್ಲ ಮಾಡಿಸ್ಕೊತಾ ಇರಬೇಕು ಅದರಲ್ಲಿ. ಇಲ್ಲ ನನಗೆ ಲೋ ಎಂಡಲ್ಲಿ ಅಷ್ಟೊಂದು ಬರ್ತಾಯಿಲ್ಲ ಅದು ಪವರು ಅಂತ ಹೇಳ್ಬಿಟ್ಟೆಲ್ಲ ಹೇಳಿ, ಅದಾದಮೇಲೆ ಮತ್ತೆ ಕೂತ್ಕೊಂಡೋದಕ್ಕೆ ಇನ್ನೊಂದು ಸರಿ ಟ್ಯೂನ್ ಮಾಡಿ ಆಮೇಲೆ ಅಪ್ಡೇಟ್ ಮಾಡಿದ್ರೆ ಆವಾಗ ಕರೆಕ್ಟಾಗಿರುತ್ತೆ. ಓಹೋ, ಸಕ್ಕತ್ಲೇ ಜಿಕ್ಸಿ, ಏನು ಮಜಾ ಹೇಳೋದು ಗಾಡಿ. ಹೋಗ್ಲಿ, ಅವ್ನು ಇದಕ್ಕಿದಂಗೆ ಸೈಡಲ್ಲಿ ಹಾಕ್ಬಿಟ್ಟಾಲಿ. ಸೊ ಅಷ್ಟೇ, ಟ್ಯೂನಿಂಗಿನ ಪಾಠ ನಿಮ್ಗೆ ಸ್ವಲ್ಪ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಟ್ ದೆರ್ ಈಸ್ ಹೆಲ್ ಲಾಟ್ ಟು ಅನ್ಲೀಶ್ ಇನ್ ದಿಸ್ ಬೈಕ್ ವೈಸ್. ಸಿಕ್ಕಾಬಡೆ ಅನ್ರೆಸ್ಟ್ರಿಕ್ಟೆಡ್ ಮಾಡಿಬಿಟ್ಟಿದ್ದಾರೆ ಗಾಡಿನ. ಅದಾಗಿರೋಂಥದ್ದು ಬ್ಲೂ ನೋಡಿದ್ರೇ ಗೊತ್ತಾಗ್ತಾಯಿದೆ. ಇನ್ನು ಟ್ಯೂನ್ ಮಾಡಿದ್ಮೇಲಂತೂ ಯಾವ ಥರ ಆಗತ್ತೆ ಅಂತ ನಮಗೆ ಒಂಥರ ರೆಕಗ್ನೈಸ್ ಮಾಡೋಕ್ಕೂ ಕೂಡ ಸಿಕ್ಕಾಬಟ್ಟೆ ಕಷ್ಟ. ಅದ್ರ ಜೊತೆಗೆ ನಮ್ಮ 7 ಡಿಸ್ಟ್ರಿಕ್ಟಿನ ರೈಡು ನೀವು ಕಮೆಂಟ್ ಮಾಡ್ಕೊಂಡಿರಿ ಯಾವ್ಯಾವ ಡಿಸ್ಟ್ರಿಕ್ಗಳಿಗೆ ಬರಬೇಕು ಫಸ್ಟ್ ಫೇಸಲ್ಲಿ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀ. Never not, never under yard, never ever, I'm forever on. Check my rep and all, check my repertoire, don't check me not. Less is checks involved, I've been feeling like I'm next to God. Next to God, next to God.